ಸಣ್ಣ ನನ್ನ ಒಂದು ಕಿರು ಪರಿಚಯನ ನಾನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷಕ್ಕೆ ಬರೋದ ಮುನ್ನ ಇವನ್ನೆಲ್ಲ ಮೆಟ್ಟಿ ನಾವು ನಮ್ಮ ಪಕ್ಷದಿಂದ ಜನಕ್ಕೆ ಸವಲತ್ತುಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕೃಷಿ ಕಾರ್ಮಿಕರಿಗೆ ನಾವು ಸಪೋರ್ಟ್ ಮಾಡೋಂಥದ್ದು, ಎಜುಕೇಶನ್ಗೆ ಸಪೋರ್ಟ್ ಮಾಡೋಂಥದ್ದು, ಆಮೇಲೆ ವೀರ ಯೋಧರಿಗೆ ಬಗ್ಗೆ ಅಷ್ಟೊಂದು ಜೈ ಭಾರತ್ ಅಂತ ಹೇಳ್ತಾರಂತವ್ರು, ಜೈ ಹಿಂದ್ ಅಂತ ಹೇಳ್ತಾರಂತವ್ರು ನಮ್ಮ ಯೋಧರು. ಅದರಲ್ಲೂ ಬಿಜಾಪುರ ಜಿಲ್ಲೆ ಉತ್ತರ ಕರ್ನಾಟಕದ ಭಾಗದವರು. ನೀವು ಜಮ್ಮು ಕಾಶ್ಮೀರದಲ್ಲಿ POK ಕಡೆಗೆ ನಾನೆಲ್ಲ ವಿಸಿಟ್ ಮಾಡಿದೀವಿ. ಅಲ್ಲಿ ನೋಡಿದಾಗ ಚಳಿ ಗಾಳಿ ಮಳೆನಲ್ಲಿ ಕಷ್ಟ ಪಡ್ತಾ ಇರ್ತಕ್ಕಂಥವ್ರು ಕರ್ನಾಟಕದವ್ರೆ ಹೆಚ್ಚು ಜನ ಇದ್ದಾರೆ. ಇವತ್ತು ಗುಂಡಕ್ ಬಲಿ ಆಗ್ತಾ ಇರೋಂಥವ್ರು ಕೂಡ ಕರ್ನಾಟಕದವರೇ ಇದ್ದಾರೆ. ಆ ಗುಂಡಕ್ ಬಲಿ ಆಗಿದ್ದ ದಿವಸ ಅವ್ರಿಗೆ ವೀರ ಗೌರವ ಕೊಡ್ತೀವಿ, ನಾವು ಹೋಗಿ ಶ್ರದ್ಧಾಂಜಲಿ ಅರ್ಪಿಸ್ತೀವಿ. ನಂತರ ಅವ್ರ ಕುಟುಂಬ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ಬಿಟ್ಟು ಯಾರು ಕೂಡ ಅದನ್ನ ನೋಡಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ತಿಳಿಸೋದೇನು ಅಂದ್ರೆ, ಅಂತವ್ರನ್ನ ಗುರುತಿಸಿ ಅವ್ರಿಗೇನು ಸೌಲಭ್ಯಗಳು ಸಿಕ್ಕಿಲ್ಲ, ಸರ್ಕಾರದಿಂದ ಬರ್ಬೇಕಾಗಿರೋದು ಸಿಕ್ಕಿಲ್ಲ, ಅದ್ರ ಬಗ್ಗೆ ನೀವು ಯಾರು ವೋಟ್ ಹಾಕಿಲ್ಲ ಅಂದ್ರೂ ಚಿಂತೆ ಇಲ್ಲ, ಅಂತವ್ರಿಗೆ ನೀವು ಕೊಡ್ಸೋದಕ್ಕೆ ಸರ್ಕಾರದ ಸವಲತ್ತುಗಳನ್ನ ಕೊಡ್ಸೋದಕ್ಕೆ ಹೋರಾಟ ಮಾಡಿ. ಜನ ಗುರುತಿಸ್ತಾರೆ, ಆಶೀರ್ವಾದ, ದೇವರ ಆಶೀರ್ವಾದ ಸಿಗತ್ತೆ. ಈ ಮೂರು ನಮ್ಮ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ನಾವು ಪಕ್ಷವನ್ನ ಕಟ್ತಾ ಇದೀವಿ. ಅದರಲ್ಲೂ ವಿದ್ಯಾರ್ಥಿ ದಿನಗಳಲ್ಲಿ ನಾವು ವಿದ್ಯಾರ್ಥಿ ಮುಖಂಡನಾಗಿದ್ದಾಗ ವಿದ್ಯಾರ್ಥಿ ಸಂಘದ ಚುನಾವಣೆಗಳಿತ್ತು.
ಆ ವಿದ್ಯಾರ್ಥಿ ಸಂಘದ ಚುನಾವಣೆಗಳನ್ನ ರದ್ದುಪಡಿಸಿದ್ರು. ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ ವೀರಪ್ಪ ಮೊಯ್ಲಿ ಅವರು, ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ KH ರಂಗನಾಥ್ ಅವರು ವಿದ್ಯಾರ್ಥಿ ಮುಖಂಡರ ವಿದ್ಯಾರ್ಥಿ ಚುನಾವಣೆಯನ್ನ ರದ್ದುಪಡಿಸಿದ್ರು. ಕಾರಣ ಆದ್ರೆ ಎಲ್ಲರೂ ನಗೆ ಅಂತ ಪರಿಸ್ಥಿತಿ. ಏನು, ಕಾಲೇಜುಗಳಲ್ಲಿ ರೌಡಿಸಂ ಶುರು ಆಗತ್ತೆ, ಹಾಗಾಗಿ ವಿದ್ಯಾರ್ಥಿ ಚುನಾವಣೆಯನ್ನ ರದ್ದುಪಡಿಸಿದೀವಿ ಅಂತ ಅನ್ಬಿಟ್ಟು ಅಂದ್ರು. ಯಾಕೆ MLA ಚುನಾವಣೆಗಳಿಗೆ ಏನ್ ಗಲಾಟೆನೆ ನಡೆಯಲ್ವಾ? MP ಎಲೆಕ್ಷನ್ಗಳಿಗೆ ನಡೆಯೋದೇ ಇಲ್ವಾ? MLC ಎಲೆಕ್ಷನ್, MLAಗಳು ಮತ ಮಾಡುವಂತ ಎಲೆಕ್ಷನ್ ಇದೆಯಲ್ಲ, MLC ಎಲೆಕ್ಷನ್, ಅದ್ರನ್ನೇ ಇವರು ರೆಸಾರ್ಟ್ಸ್ ಗಳಲ್ಲಿ ರಾಜಕೀಯ ಮಾಡ್ತಾರೆ. ಅದು ಇದು ಸರಿ ಇದೆಯಾ ಸಂವಿಧಾನದಲ್ಲಿ? ಅದು ಮಾಡ್ಬೋದಾ? ಅದ್ರಲ್ಲಿ ಹೊಡೆದಾಟಗಳು ನಡೆದಿಲ್ವಾ? ಆಗ ಮಾತ್ರ ಇವ್ರಿಗೆ ಚುನಾವಣೆ ಬೇಕು. ವಿದ್ಯಾರ್ಥಿ ಮುಖಂಡರಿಂದ ಬಂದಾಗ ನಮ್ಮ ದೇಶದ ಪರಿಸ್ಥಿತಿ, ವಿದ್ಯಾರ್ಥಿ ಮುಖಂಡನಾಗಿ ಅವನ್ ಕೆಲಸ ವಹಿಸ್ಕೊಂಡಾಗ ಮುಂದಿನ ನಾಯಕತ್ವ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಯಾವ್ದು ತಪ್ಪು ದಾರಿನಲ್ಲಿ ಹೋಗ್ತಾ ಇದೆ, ಯಾವ್ದು ಸರಿ ದಾರಿನಲ್ಲಿ ಹೋಗ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರತ್ತೆ. ಅಂತ ಒಂದು ವಿದ್ಯಾರ್ಥಿ ಮುಖಂಡರನ್ನ ತಯಾರು ಮಾಡೋ ಅಂತ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಯನ್ನ ರದ್ದುಪಡಿಸಿದ್ದಾರೆ. ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ನಮ್ಮ ಪಕ್ಷದ 2ನೇ ಒಂದು ಪತ್ರಿಕಾಗೋಷ್ಠಿ ಗದಗಲ್ಲಾಯ್ತು, ಇದು ಬಿಜಾಪುರ ಆಗಿದೆ. ಮುಂದಿನ ದಿನಗಳಲ್ಲಿ ಮಡಿಕೇರಿನಲ್ಲಿ ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ವಲ್ಪ 1 ತಿಂಗಳ ನಂತರ ಮಾಡ್ತಾ ಇದ್ವಿ. ಎಲ್ಲಾ ಜಿಲ್ಲೆಗಳಿಂದಾನು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ಬೇಗ ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳ ಜೊತೆಗೆ ಈ ಬರ್ತಕ್ಕಂತ ಉಪಚುನಾವಣೆಗಳು